ಶುಭೋದಯ. ನಾವು ಗುಂದ ಪ್ರವಾಸಕ್ಕೆ ಹೋಗಿದ್ದೇವೆ. ಕರ್ಕಿಯಿಂದ ನಮ್ಮ ಪ್ರಯಾಣ ಶುರುವಾಯಿತು. ನಾವು ಹಾಗೆ ಗುಂದ ಪ್ರವಾಸಕ್ಕೆ ಹೊರಟಿದ್ದೇವೆ. ಈ ಗುಂದ ಹೇಳೋ ಪ್ಲೇಸು ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಬರುತ್ತೆ. ಸೊ ಆ ಫಾರೆಸ್ಟಲ್ಲಿ ಯಾವ ಥರ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ಕಾರವಾರಕ್ಕೆ ರೀಚ್ ಆಗಿದ್ದೇವೆ. ನೋಡಿ, ಗುಹೆ ತುಂಬ ಚೆನ್ನಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ರೋಡೆಲ್ಲ ತುಂಬ ಚೆನ್ನಾಗಿದೆ. ಗುಹೆ ದಾಟ್ತಾ ಮುಗಿತಾನೇ ಇಲ್ಲ ಗುಹೆ. ಎಷ್ಟೊಂದು ಗುಹೆ, ಒಂದಾದ್ಮೇಲೆ ಒಂದು ಗುಹೆ ಅಂತ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ. ರೋಡೆಲ್ಲ ಸಖತ್ತಾಗಿದೆ. ಎಷ್ಟು ಬೇಗ ಕಾರವಾರಕ್ಕೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಸೊ ಗುಹೆ ಎಲ್ಲ ದಾಟಿದ ಮೇಲೆ ಈಗ ನಮಗೆ ಕಾಳಿ ರಿವರ್ದು ಬ್ರಿಡ್ಜು ಸಿಗುತ್ತೆ, ಬೈಪಾಸ್ ಅದು. ಈಗ ನಾವು ದಾಂಡೇಲಿಗೆ ಹೋಗೋ ರೋಡಲ್ಲಿ ರೈಟ್ ಟರ್ನ್ ತಗೊಂಡು ಮುಂದೆ ಹೋಗಬೇಕು. ಅದಕ್ಕೂ ಮೊದಲು ನಾವು ಉಳುವಿ ಕ್ಷೇತ್ರಕ್ಕೆ ಒಂದು ಭೇಟಿ ಕೊಟ್ಟು ಮತ್ತೆ ಮುಂದೆ ನಮ್ಮ ಪ್ರವಾಸ ಗುಂದಕ್ಕೆ ಸಾಗಲಿದೆ. ನೋಡಿ, ನಮ್ಮ ಈ ಪ್ರವಾಸದ ಒಂದು ವಿಡಿಯೋವನ್ನು ನಾನು ಶಾರ್ಟಾಗಿ ಸ್ವೀಟಾಗಿ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ನಾವೀಗ ಉಳುವಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಉಳುವಿ ಕ್ಷೇತ್ರದಲ್ಲಿ ಚನ್ನಬಸವೇಶ್ವರ ಅವರ ದರ್ಶನ ಮಾಡಿಬಿಟ್ಟು ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಈಗ ನಂದಿಗದ್ದೆಗೆ ರೀಚ್ ಆಗಿದ್ದೇವೆ. ನಾವು ಈ ಗುಂದ ಪ್ಲೇಸಲ್ಲಿ ಫಸ್ಟು ನಂದಿಗದ್ದೆಗೆ ಬಂದಿದ್ದೇವೆ. ನಾವು ನಮ್ಮ ರಿಲೇಟಿವ್ ಒಬ್ಬರ ಮನೆಗೆ ಭೇಟಿ ನೀಡಿದ್ದು. ನೋಡಿ, ಎಷ್ಟು ದೊಡ್ಡ ಜಾಗ ಇದೆ ಇಲ್ಲಿ ಒಂದೊಂದು ಮನೆ ಅಂದರೆ ತುಂಬ ದೊಡ್ಡದಿರುತ್ತೆ. ಹಳ್ಳಿ ಕಡೆಗಳೆಲ್ಲ ಫಂಕ್ಷನ್ ಎಲ್ಲ ಆದರೆ ಮನೆಯಲ್ಲೇ ಮಾಡ್ತಾರೆ. ಮತ್ತು ಅವ್ರದ್ದು ಮೇನ್ ಬೆಳೆ ಅಡಿಕೆ ಆಗೋದ್ರಿಂದ ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಅವರಿಗೆ ದೊಡ್ಡ ಅಂಗಳ ಬೇಕಾಗುತ್ತೆ. ಹೀಗಾಗಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ದೊಡ್ಡ ಅಂಗಳ ನೋಡಲಿಕ್ಕೆ ಸಿಗುತ್ತೆ ನಮಗೆ. ನೋಡಿ, ಇಲ್ಲಿ ಅರಿಶಿನ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ. ಮನೆಯಲ್ಲೇ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ತರಕಾರಿಯಿಂದ ಹಿಡಿದು ಬೇಸಿಕ್ ನೀಡ್ಸ್ ಏನೇನಿರುತ್ತೆ ಎಲ್ಲ ಅವರು ಮನೆಯಲ್ಲೇ ಮಾಡ್ಕೊಳ್ತಾರೆ. ಯಾಕೆಂದರೆ ಸಿಟಿಗೆಲ್ಲ ಹೋಗಲಿಕ್ಕೆ ಸುಮಾರು ದೂರ ಆಗುತ್ತೆ. ಮತ್ತು ಬೇಕಾದಷ್ಟು ಜಾಗ ಇದೆ. ಎಲ್ಲ ಆರ್ಗ್ಯಾನಿಕ್, ಏನು ಕೆಮಿಕಲ್ ಇಲ್ಲ ಇಲ್ಲಿ. ಪ್ರತಿಯೊಂದು ತರಕಾರಿ ಕೂಡ ಆರ್ಗ್ಯಾನಿಕ್ಕಾಗಿ ಬೆಳೆಸ್ತಾರೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಎಲ್ಲ. ತೋಟ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇವ್ರದ್ದು. ಮನೆಯೂ ನೋಡೋಣ ಈಗ ನಾವು. ಹಾಗೆ ನಾವು ಮನೆ ಒಳಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ಅಂದ್ರೆ ತಂಪಾಗ್ತದೆ. ಅಲ್ಲಿಗೆ ಇಲ್ಲಿಗಿದ್ದಾಗ ಇದಿತ್ತು. ಅದ್ರ ಮೇಲೆ ಇದೆ ಇದಾಗ್ಬಿಟ್ರೆ ಇಲ್ಲ, ಎಲ್ಲ ಮನೆಗಳು ದೊಡ್ಡ ಇರುತ್ತೆ. ದೊಡ್ಡ ದೊಡ್ಡ ಒಳ, ದೊಡ್ಡ ದೊಡ್ಡ ಅಂಗಳ, ತುಂಬ ಚೆನ್ನಾಗಿದೆ. ನೋಡಿ, ಚಿಕ್ಕು ಗಿಡ, ಹೈಬ್ರಿಡ್ ಚಿಕ್ಕು ಇದು. ಮರ ತುಂಬ ದೊಡ್ಡದಾಗಲ್ಲ, ಆದರೆ ಚಿಕ್ಕು ಹಣ್ಣು ಸಣ್ಣ ಸಣ್ಣ ಗಿಡಕ್ಕೆ ಆಗುತ್ತೆ. ಇಲ್ಲೆಲ್ಲ ಹಳ್ಳಿ ಕಡೆ ಅಡಿಕೆ ಸೊಲಿಯೋ ಮಿಷನ್ನು, ಅಡಿಕೆ ಸಿಪ್ಪೆ ತೆಗೆಯೋದು, ಹೀಗೆ ಎಲ್ಲ ಮಷಿನ್ ಇಟ್ಕೊಂಡಿದ್ದಾರೆ. ಸೋಲಾರ್ ಇದೆ, ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ತೋಟ ಎಕರೆಗಟ್ಟಲೆ ತೋಟ ಇವ್ರದ್ದೆಲ್ಲ. ನೋಡಿ, ಅಡಿಕೆ ಸೊಲಿಯೋ ಮಷಿನ್ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ನಾವು ಅವರ ತೋಟದಲ್ಲಿರುವ ಕೆಲವು ಪ್ಲ್ಯಾಂಟ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅದು ಹೇಳಿ ಗಿಡದ ಬಗ್ಗೆ.
ಇದು ಈಗ ಹೆಚ್ಚು ಕಮ್ಮಿ ಒಂದು ಈಗ ನಂದು ಅಲ್ಲಿ ಕೆಳಗಡೆ ಆಯ್ತು ನಂದು ಈ ಒಂದು ಗಿಡ ಕೊಟ್ಟಿದ್ದೆ ನಾನು ಸಣ್ಣ 10 ವರ್ಷ ನಂತರ ಇದಕ್ಕೆ ಇನಾಕ್ಯುಲೇಷನ್ ಮಾಡಿ ಇದು ಮಾಡ ಇಂಜೆಕ್ಟ್ ಮಾಡ್ತಾರೆ ಕೆಲವು ಕೆಮಿಕಲ್ ಇಂಜೆಕ್ಟ್ ಆದಮೇಲೆ ಅದು ಸೆಂಟಿಗೆ ಕನ್ವರ್ಟ್ ಆಗ್ತದೆ. ಅಂದ್ರೆ ಇದ್ರದ್ದು ಹೂವು ಅಥವಾ ಅಲ್ಲ ಈ ಕಾಂಡನೇ ಕಟ್ ಮಾಡಿ ಪೀಸ್ ಮಾಡಿ ಅದು ಆ ತಿರುಳು ಇನ್ನು ಒಳಗಿನ ತಿರುಳು ತೆಗೆದು ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮತ್ತೆ ಮ್ಯಾಗನ್ ಪೌಡ್ರ್ ಈ ನಾವು ಧೂಪ ಎಂತ ಗಿಡ ಹೇಳ್ತಾ ಇದಕ್ಕೆ? ಅಗರ್ ಅಗರ್. ಅಗರ್ ಇದು ಫುಲ್ ನಿಂಗಡೆ ಅಲ್ಲ ಅಂದ್ರೆ ಎಂತೆಂತಕ್ಕೆ ಯೂಸ್ ಮಾಡ್ತಾ ಇದನ್ನ? ಸೆಂಟು ಮತ್ತು ಅಗರಬತ್ತಿ ಎಲ್ಲ ಮಾಡ್ತೀವಿ. ಅದೆಲ್ಲ ಅದೇ ಹಂಗೆ. ಇದು ಅಗರು ವುಡ್ ಟ್ರೀ, ತುಂಬಾ ಎಕ್ಸ್ಪೆನ್ಸಿವ್, ಮಾರ್ಕೆಟ್ ಅಲ್ಲಿ ತುಂಬಾ ವ್ಯಾಲ್ಯೂ ಇದೆ ಇದಕ್ಕೆ. ಜಟ್ಟು ಎಲ್ಲ ಇದೆ ಅಲ್ಲಿ ಕೆಳಗಡೆ. ಇಲ್ಲಿ ಡಿಸ್ಕಷನ್ ನಡೀತಾ ಅವರು ನಮಗೆ ವೆನಿಲಾ ತೋರಿಸಿದ್ರು. ಒಂದು ಸಣ್ಣ ತುಂಡು ಪಾಯಸಕ್ಕೆ ಹಾಕಿದ್ರೆ ವೆನಿಲಾ ಪರಿಮಳ ಆಗುತ್ತೆ ಹೇಳ್ತಾ ಇದ್ರು. ಹಾಗೆ ನಮಗೆ ಸ್ವಲ್ಪ ಕೊಟ್ಟಿದ್ದಾರೆ. ನೋಡಿ ಕುಬ್ಜ ತಳಿಯ ಅಡಿಕೆ ಮರ ಇದು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಶೋಕ್ಕೆ ಕೂಡ ನೆಡ್ತಾರಂತೆ ಅವರು. ದೊಡ್ಡ ಅಡಿಕೆಗಿಂತ ಇದು ಅದಕ್ಕೇನು ಕಾಂಪಿಟೇಷನ್ ಏನಿಲ್ಲ, ಬಟ್ ಇದು ಅವರು ಮನೆ ಮುಂದೆ ಶೋಗೂ ಆಗುತ್ತೆ ಅಡಿಕೆನೂ ಆಗುತ್ತೆ ಅಂತ ಇಟ್ಟಿದ್ದಾರೆ. ಕುಬ್ಜ ಅಡಿಕೆ ಗಿಡ ಅಂತ ಹೇಳ್ಬೋದು ಇದಕ್ಕೆ. ಸುಮಾರು ಮನೆ ಮುಂದೆ ಹಾಕಿದ್ದಾರೆ. ಸಣ್ಣ ಸಣ್ಣ ಗಿಡಕ್ಕೆ ನೋಡಿ ಅಡಿಕೆ ಬಂದಿದೆ ಹೇಗೆ ಮಾತ್ರ. ಹಾಗೆ ಶೋ ಗಿಡ ಥರನೇ ಇದನ್ನು ನಾವು ಯೂಸ್ ಮಾಡ್ಬೋದು. ಬೇರೆ ಗಿಡ ತರೋದು ಅಡಿಕೆ ಗಿಡನೇ ಹಾಕಿಬಿಟ್ರೆ ಅಡಿಕೆನೂ ಆಗುತ್ತೆ, ಹಾಗೆ ಶೋನೂ ಆಗುತ್ತೆ ಅಂತ ಅವ್ರದ್ದು ಅಭಿಪ್ರಾಯ. ಹೀಗೆ ನಾವು ತೋಟ ಎಲ್ಲ ಸುತ್ತಾಡಿದ್ದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಟೀ ಕುಡಿದು ಸ್ವೀಟು ಮಿಕ್ಸ್ಚರು ಏನೇನೋ ಇಟ್ಟಿದ್ರು ಎಲ್ಲ ತಿಂದ್ಬಿಟ್ಟು ಹಾಗೆ ನಮ್ಮ ಪ್ರಯಾಣ ಮುಂದಕ್ಕೆ ಬೆಳೆಸಿದ್ವಿ. ನೆಕ್ಸ್ಟ್ ಗುಂದಕ್ಕೆ ಹೋಗುವ ಹಾದಿಯಲ್ಲಿ ನಮಗೆ ತಮ್ಮಣಿಗೆ ಅಂತ ಸಿಗುತ್ತೆ. ಫಸ್ಟ್ ನಾವು ಅಲ್ಲಿ ಹೋಗೋದು ಈ ಫಾರೆಸ್ಟ್ ಏರಿಯಾ ಇನ್ನು ಮುಂದೆ. ಇಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಒಂಥರ ಥ್ರಿಲ್ಲಿಂಗ್. ಕೂತ್ಕೊಂಡವರಿಗೂ ಸಹ ಆ ಕಡೆ ಈ ಕಡೆ ನೋಡಲಿಕ್ಕೆ ಎಲ್ಲಿ ಪ್ರಾಣಿಗಳು ಬರುತ್ತೆ ಅಂತ ಭಯ. ನೆಕ್ಸ್ಟ್ ಪಾರ್ಟೊಂದಿಗೆ ಮತ್ತೆ ಬೇಗ ಬರ್ತೇನೆ. ಬಾಯ್.